ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಡ್ರೈ ಫ್ರೂಟ್ಸ್ ಲಡ್ಡೂನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ನಾನು ಇವತ್ತಿನ ದಿನ ಡ್ರೈ ಫ್ರೂಟ್ಸ್ ಲಡ್ಡೂನ ಅಗದಿ ಹೆಲ್ದಿಯಾಗಿ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಇದು ಅಗದಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿ. ಮೊದಲೇದಾಗಿ ನಾನು ಏನೇನು ತೊಗೊಂಡೇನಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ 100 ಗ್ರಾಮ್ನಷ್ಟು ನಾನು ಬಾದಾಮಿ ತೊಗೊಂಡಿದ್ದೀನಿ. ಹಂಗೆ 100 ಗ್ರಾಮ್ನಷ್ಟು ನಾನು ಗೋಡಂಬಿನ ತೊಗೊಳ್ತೀನಿ ರೀ. ಈ ಗೋಡಂಬಿ ಬಾದಾಮಿನ ನಾವು ಮೊದಲೇದಾಗಿ ಕಟ್ ಮಾಡ್ಕೋಬೇಕಾಗೈತಿ. ಇದನ್ನು ನಾವು ಗೋಡಂಬಿ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಮತ್ತು ಹಂಗೆ ಬಾದಾಮಿನೂ ಕೂಡ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ವಿಡಿಯೋದ ಹಾಕಿದ್ರೆ ಏನಾಗತ್ತಂದ್ರೆ ಉಂಡೆ ಕಟ್ಟುವಾಗ ಕರೆಕ್ಟಾಗಿ ನಮ್ಗೆ ಕಟ್ಟಕ್ಕೆ ಬರಂಗಿಲ್ಲ ನೋಡ್ರಿ. ಸೊ ಹಾಗಾಗಿ ನಾನು ಏನು ಮಾಡತ್ತೇನಂತಂದ್ರೆ ಇಲ್ಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಹಂಗೆ ನಾನು ಒಂದು 1/4 kg ಒಣ ಕೊಬ್ಬರಿ ತುರಿನ ನಾನು ತುರಿದ ಕ್ಯಾರ ಇಟ್ಕೊಂಡಿದ್ದೀನಿ ನೋಡ್ರಿ. ಮೊದಲೇದಾಗಿ ಏನು ಮಾಡೋಣ ಅಂತಂದರೆ ಗ್ಯಾಸ್ ಹಚ್ಕೊಂಡು ಒಂದು ಬಾಳ್ಗೆ ಬಿಸಿ ಆಗ್ತಿದ್ದಂಗೆ ನೀವು ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಕಟ್ ಮಾಡಿಟ್ಟಿದ್ದು ಬಾದಾಮಿನ ಹಾಕೋರಿ. ಸ್ವಲ್ಪ ಹಂಗೆ ಬಿಸಿ ಆಗ್ತಿದ್ದಂಗೆ ಗೋಡಂಬಿನೂ ಹಾಕ್ಕೊಂಡು ಕ್ಯಾರ ಈ ಎರಡೂ ಚಂತಗೆ ನೀವು ಹುರ್ಕೋಬೇಕಾಗತ್ತೆ ನೋಡ್ರಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈ ರೀತಿ ತುಪ್ಪದೊಳಗೆ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಗೋಡಂಬಿ ಬಾದಾಮಿ ಹುರಿದು ಹಾಕಿ ಮಾಡೋದ್ರಿಂದ ಉಂಡೆ ಕೆಡಂಗಿಲ್ರಿ, ತುಂಬ ಚೆನ್ನಾಗಿರುತ್ತೆ. ಭಾಳ ದಿನ ಇಟ್ಟರು ನೀವು ಏನಾಗಂಗಿಲ್ಲ ನೋಡ್ರಿ. ಅದೇ ಬಾಣಲಿಗೆ ನಾ ಬಿಸಿ ಆಗೈತಲ್ಲ, ಅದಕ್ಕೆ ನಾನು ಒಂದು 3 ಚಮಚದಷ್ಟು ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಹಂಗೆ ಸನ್ಫ್ಲವರ್ ಸೀಡ್ಸ್ನ ಹಾಕಾಕತ್ತೀನಿ ರೀ. ಈ ಪಂಪ್ಕಿನ್ ಸೀಡ್ಸ್ ಮತ್ತು ಇವೆಲ್ಲ ಈ 3 ಸೀಡ್ಸ್ ಅದಾವಲ್ರಿ, ಸ್ಕಿನ್ನಿಗೆ ಹಾಗೆ ಹೇರ್ ಗ್ರೋತಿಗೆ ಭಾಳ ಒಳ್ಳೇದು ನೋಡ್ರಿ. ಈ ರೀತಿ ನೀವು ಡ್ರೈ ಫ್ರೂಟ್ಸಲ್ಲಿ ಈ ರೀತಿ ಸೀಡ್ಸ್ ಹಾಕಿ ಈ ಸೀಡ್ಸ್ನೆಲ್ಲ ಹಾಕಿ ಮಾಡೋದ್ರಿಂದ ಉಂಡೆ ಒಳಗೆ ಉಂಡೆ ಭಾಳ ಚೆನ್ನಾಗಿ ಬರುತ್ತೆ ನೋಡ್ರಿ. ಹಂಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಇವಾಗ ನೋಡ್ರಿ, ಇದನ್ನು ನಾನು ಪೂರ್ತಿ ಚೆನ್ನಾಗಿ 3 ಚಂದಾಗ ನಾನು ಹುರ್ಕೊಳ್ಳಾಕತ್ತೀನಿ. ನೋಡಾತಿರಲ್ಲ, ಈ ರೀತಿ ನಾನು ಪೂರ್ತಿ ಅದ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣಂತ. ಇದು ಹುರ್ಕೊಂಡು ಕ್ಯಾರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣಂತ್ರಿ. ಅದೇ ಬಾಳಿಗೆ ಒಳಗೆ ನಾನು ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಕ್ಯಾರ ಈ ಉಂಡೆ ಅಂಟಂತ ಏನು ಸಿಗತ್ತೆ ನೋಡ್ರಿ, ಅದನ್ನು ನಾನು ಒಂದು 2 ಸ್ಪೂನಷ್ಟು ತೊಗೊಂಡು ಹಾಕಾಕತ್ತೀನಿ. ಈ ರೀತಿ ಅದು ಉಂಡೆ ಅಂಟೆಲ್ಲನೂ ಹೇಳ್ಬೇಕು ನೋಡ್ರಿ. ಪೂರ್ತಿ ಹಿಂಗೆ ಎದ್ದು ಹೇಳ್ಬೇಕು. ಹಸಿ ಇದ್ರೆ ಹಲ್ಲಿಗೆ ಅಂಟ್ಕೊಂಡ್ಬಿಡತ್ತೆ, ಗಮ್ ಥರ ಅಂಟ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡತ್ತೀನಿ ಅಂದರೆ ಚಂದಗದನ್ನು ಹುರ್ಕೊಂಡು ಹಂಗೆ ಒಂದು 2 ಚಮಚದಷ್ಟು ನಾನು ಆಳ್ವಿ ಬೀಜನ ಹಾಕಾಕತ್ತೀನಿ ರೀ. ಆಳ್ವಿ ಅಂದರೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ರೀತಿ ಉಂಡಿನ ಬಾಣತಿಯರಿಗೆ ಮತ್ತು ಋತುಮತಿ ಮಕ್ಕಳಿಗೆ ಎಲ್ರಿಗೂ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಂಗೆ ದೊಡ್ಡವರು ಕೂಡ ತಿನ್ಬೋದು. ಮತ್ತು ಡಯಾಬಿಟಿಸ್ ಇದ್ದವರು ಕೂಡ ಈ ರೀತಿ ಉಂಡಿನ ಒಂದ್ಸಲ ಟ್ರೈ ಮಾಡಿರಿ, ತಿಂದು ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ತಿನ್ನಿರಿ, ಇಲ್ಲ 2 ದಿನ ಬಿಟ್ಟು ಕ್ಯಾರ ನೀವು ಇದು ಶುಗರ್ ಪೇಷಂಟ್ ಇದ್ದವರು ಒಂದು 2 ದಿನಕ್ಕೆ ಒಂದಾರು ತಿನ್ಬೋದು. ನೋಡಕತ್ತಿರಲ್ಲ, ಈ ರೀತಿ ನಾನು ಇದನ್ನೆಲ್ಲ ಹುರ್ಕೊಂಡು ತಕ್ಕೊಂಡು ಆದಮೇಲೆ ಅದ ಬಾಳಿಗೆಗೆ ನಾನು ಒಣ ಕೊಬ್ಬರಿನ ಸ್ವಲ್ಪ ಹುರ್ಕೊಳಕತ್ತೀನಿ ರೀ. ಸ್ವಲ್ಪ ಕಲರ್ ಚೇಂಜ್ ಆಗೋಂಗೆ ಹುರ್ಕೋರಿ. ಈ ಹಸಿ ಕೊಬ್ಬರಿನ ನಾವು ಹಂಗೆ ಒಣ ಕೊಬ್ಬರಿನ ಹಂಗೆ ನಾವು ಉಂಡೆ ಕಟ್ಟೋದು ಹುರಿದಿಲ್ಲ ಹಂಗೆ ಕಟ್ಟಿದ್ವಿ ಅಂತಂದ್ರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಮತ್ತು ಉಂಡೆ ಬೇಗ ಹಾಳಾಗತ್ತೆ. ಈ ರೀತಿ ಎಲ್ಲನೂ ಹುರಿದು ಮಾಡೋದ್ರಿಂದ ಉಂಡೆ ಹಾಳಾಗಂಗಿಲ್ಲ ನೋಡ್ರಿ. ಈ ಕಡೆ ಏನು ಅಂಟು ಹುರಿದು ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ನಾವು ಸ್ವಲ್ಪ ಸ್ಮ್ಯಾಶ್ ಮಾಡೋಣಂತ, ಅಂದರೆ ಎಲ್ಲ ಉಂಡೆ ಒಳಗೂ ಸೇರ್ಕೊಳ್ಳುತ್ತೆ ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಚಂದಾಗ ಸ್ಮ್ಯಾಶ್ ಮಾಡಿ ಕ್ಯಾರ ನಾವು ಹಾಕ್ಕೊಳ್ಳೋಣಂತ. ಇವಾಗ ಏನು ಮಾಡೋಣ ಅಂತಂದ್ರೆ ಈಗೇನು ಹುರಿದಿಟ್ಕೊಂಡಿದ್ದು ನೋಡ್ರಿ ಒಣ ಕೊಬ್ಬರಿ ತುರಿನ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಳ್ಳೋಣಂತ್ರಿ. ಹಾಕ್ಕೊಂಡು ಬಿಟ್ಟು ಚಂದಾಗ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅದೆಲ್ಲನೂ ಪೂರ್ತಿ ಗೋಡಂಬಿ ಬಾದಾಮಿ ಎಲ್ಲ ಏನು ಹುರ್ಕೊಂಡೆ ನೋಡ್ರಿ, ಎಲ್ಲನೂ ಪೂರ್ತಿ ಅದರೊಳಗೆಲ್ಲ ಮಿಶ್ರಣ ಆಗಬೇಕು. ಸೊ ಹಾಗಾಗಿ ಈ ಕಡೆ ನಾನು ಸ್ವೀಟಿಗೆ ನಾನು ಖರ್ಜೂರನ ಯೂಸ್ ಮಾಡಕತ್ತೀನಿ. ಒಂದು ಅರ್ಧ kg ಖರ್ಜೂರ ತೊಗೊಂಡಿದ್ದೀನಿ. ನೀವು ಖರ್ಜೂರ ಬೇಡ ಅಂತ ಅನ್ನೋರಾಗಿದ್ದರೆ ನೀವು ಸ್ವಲ್ಪ ಒಂದೆಳೆ ಪಾಕ ಬೆಲ್ಲ ಮಾಡ್ಕೊಂಡು ಕ್ಯಾರ ನೀವು ಬೆಲ್ಲದ ಅನ್ನ ಹಾಕ್ಕೊಂಡು ಕಟ್ಕೋಬೋದು. ಇಲ್ಲ ಬೆಲ್ಲನೂ ಬೇಡ ಅಂತ ಅನ್ನೋರಾಗಿದ್ದರೆ ನೀವು ಜೇನುತುಪ್ಪ ಹಾಕ್ಕೊಂಡು ಕ್ಯಾರ ಕಟ್ಕೋಬೋದ್ರಿ, ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ಈ ಖರ್ಜೂರ ನಾನು ಸ್ವಲ್ಪ ಬೀಜ ತಕ್ಕೊಂಡು ಕ್ಯಾರ ಇದನ್ನು ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣಂತ್ರಿ. ಈ ರೀತಿ ನೀವು ಖರ್ಜೂರನ ಹುರಿದು ಮಾಡೋದು ತುಂಬ ಚೆನ್ನಾಗಿ ಅನ್ಸುತ್ತೆ, ಹಾಳಾಗಂಗಿಲ್ಲ ನೋಡ್ರಿ. ಇವಾಗ ನೋಡ್ರಿ, ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕ್ಯಾರ ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಬಿಟ್ಟು ಬಂದ್ರೆ ಮೊದಲ ಮೆತ್ತಗಾಗಿರುತ್ತಲ್ಲ, ಸೊ ಬೇಗ ಸಣ್ಣ ಆಗಿಬಿಡತ್ತೆ. ಎಲ್ಲ ಉಂಡೆ ಒಳಗೂ ಸ್ವೀಟ್ ಅಂಟ್ಕೊಳ್ಳತ್ತೆ ನೋಡ್ರಿ. ಇವಾಗ ನೋಡ್ರಿ, ಈಗ ನಾನು ಇದ್ರೊಳಗೆ ಹಾಕ್ಕೊಂಡು ಕ್ಯಾರ ನಾನು ಚಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ರೀ.
ಈ ರೀತಿ ಪ್ರತಿ ಉಂಡೆ ಒಳಗೂ ನಾವು ಈ ಖರ್ಜೂರ ಎಲ್ಲನೂ ಹತ್ಕೊಳ್ಬೇಕು ನೋಡ್ರಿ. ಎಲ್ಲದಕ್ಕೂ ಅಲ್ಲಿವರೆಗೂ ನೀವು ಚಂದಾಗ ಮಿಕ್ಸ್ ಮಾಡಿರಿ. ಇದು ಮಿಕ್ಸ್ ಮಾಡೋದ್ರೊಳಗೆ ತುಂಬ ಇಂಪಾರ್ಟೆಂಟ್ ಅದ. ಈ ಮಿಕ್ಸ್ ಮಾಡಿದ್ರೆ ಅಂತಂದ್ರೆ ಉಂಡೆ ಎಲ್ಲದ್ರೊಳಗೂ ಸ್ವೀಟ್ ಸೇರಿಕೊಂಡು ಉಂಡೆ ಚೆನ್ನಾಗಿ ಬರುತ್ತೆ ನೋಡ್ರಿ. ಉಂಡೆ ಕಟ್ಟುವಾಗೂ ಕೂಡ ತುಂಬ ಚೆನ್ನಾಗಿ ಉಂಡೆ ಬರ್ತಾವು. ಇವಾಗ ನೋಡ್ರಿ ಒಂದು 2 ಚಮಚದಷ್ಟು ನಾನು ಹುರಿದಿದ್ದ ಗಸಗಸೆ ಬೀಜನ ಹಾಕಾಕತ್ತೀನಿ. ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ರಿ ಚಂದಾಗ. ಈ ಗಸಗಸೆ ಮೇಲ್ಗಡೆ ಬೀಜ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಗಸಗಸೆ ದೇಹಕ್ಕೆ ತಂಪು ನೋಡ್ರಿ. ಇವಾಗ ಇದನ್ನೆಲ್ಲನೂ ಪೂರ್ತಿ ಚಂತಾಗ ನೀವು 2 ಕೈಯಿಂದ ಚಂತಾಗ ಸ್ಮ್ಯಾಶ್ ಮಾಡ್ಕೊಂಡು ಕ್ಯಾರ 2 ಕೈಯಿಂದ ಹಿಂಗೆ ಒತ್ತಿ ಕ್ಯಾರ ನೀವು ಮಿಕ್ಸ್ ಮಾಡ್ಕೋರಿ. ಅಂದ್ರೆ ಉಂಡೆ ಕಟ್ಟುವಾಗ ಸರಳವಾಗಿ ಉಂಡೆ ಬರುತ್ತೆ ನೋಡ್ರಿ. ಈ ರೀತಿ ಸ್ವಲ್ಪ ಒತ್ತಿ ನೀವು ಉಂಡೆ ಕಟ್ಟಿಬಿಟ್ರಿ ಅಂತಂದ್ರೆ ಉಂಡೆ ಏನು ಮಾಡಿದ್ರು ಒಡೆಯಂಗಿಲ್ಲ ನೋಡ್ರಿ. ಒಡೆಯಂಗಿಲ್ಲ ಅಂತಂದ್ರೆ ಬಾಯಾಗಿಟ್ರೆ ಒಡೆಯಂಗಿಲ್ಲ ಅಂತಲ್ಲ, ಹಂಗೆ ಒಂದು ಸ್ವಲ್ಪ ಅಳ್ಬಿಡತ್ತೆ ನೋಡ್ರಿ. ಸೊ ಹಾಗಾಗಿ ಇವಾಗ ನೋಡ್ರಿ ಗಟ್ಟಿಗೆ ಉಂಡೆ ರೆಡಿ ಆಗ್ಯಾವು ಮಸ್ತಂಗೆ. ಈ ರೀತಿ ನಾನು ಎಲ್ಲನೂ ಉಂಡೆ ಕಟ್ಟಿಟ್ಕೊಳತ್ತೀನಿ. ನೀವು ಉಂಡೆ ಕಟ್ಟೋದು ಬೇಡಪ್ಪ ಅಂತ ಅನ್ನೋರಾಗಿದ್ರೆ ಒಂದು ನೀವು ಪ್ಲೇಟಿಗೆ ಅಥವಾ ಏನಾರು ಹಾಕ್ಕೊಂಡು ಕ್ಯಾರ ಅದನ್ನು ತಟ್ಟಿ ಕ್ಯಾರ ಈಗ ಬರ್ಪಿ ಹೆಂಗೆ ಕಟ್ ಮಾಡ್ತೀವಿ ನೋಡ್ರಿ, ನಾವು ಆ ರೀತಿ ನೀವು ಕಟ್ ಮಾಡ್ಕೋಬೋದು ನೋಡ್ರಿ. ನಾನು ಒಂದಿಷ್ಟು ಉಂಡೆಗ್ಯವು ಈ ರೀತಿ ಉಂಡಿನ ಮಾಡಿ ನಾನು ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀನಿ. 1 ತಿಂಗಳಾದರೂ ಕೆಡಂಗಿಲ್ಲ ನೋಡ್ರಿ. ತಿಂಗಳು ಯಾಕೆ 1.5 ತಿಂಗಳಾದರೂ ಕೆಡಂಗಿಲ್ಲ ಉಂಡೆ, ಅಷ್ಟು ಚೆಂದಾಗ ಇರ್ತಾವೆ. ಈ ರೀತಿ ಉಂಡಿನ ಶುಗರ್ ಪೇಷಂಟ್ ಇರೋರು, ಬಾಣತಿಯರಿಗೆ, ಮಕ್ಕಳಿಗೆ ಎಲ್ರಿಗೂ ಕೊಡ್ಬೋದು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಉಂಡೆ. ತುಂಬ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗೈತಿ ಉಂಡೆ. ಬಾಯಿ ಒಳಗೆ ಇಟ್ಟರೆ ಕರಿ ಹೋಗುತ್ತೆ ನೋಡ್ರಿ. ಅಷ್ಟು ಚೆನ್ನಾಗಿ ಉಂಡೆ ಬಂದೈತಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ರೀತಿ ಉಂಡಿನ ಮಾಡಿ ನೋಡ್ರಿ ಹೆಂಗೆ ಅನಿಸ್ತಂತ ನಮಗೂ ಸ್ವಲ್ಪ ಹೇಳ್ರಿ. ಹಂಗೆ ನೀವು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಪ್ಪ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ನಮಸ್ಕಾರ ರೀ.